ಹಾಯ್ ಫ್ರೆಂಡ್ಸ್! ಫೈನಲಿ ನನ್ನ 100th ವಿಡಿಯೋನ ರೀಚ್ ಆದೆ. ಈ ನನ್ನ 100 ಡೇಸ್ ಜರ್ನಿಯಲ್ಲಿ ನಾನೇನ್ ಕಲ್ತೆ ಅಂತ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಸೊ ಈ ಜರ್ನಿ ಸ್ಟಾರ್ಟ್ ಆಗಿದ್ದೆ ನನ್ನ ತಂಗಿ ನಂಗೆ ಕೊಟ್ಟಿದ್ದ 100 ಡೇಸ್ ಚಾಲೆಂಜ್ ಇಂದ. ನನ್ಗೆ ಇರೋ ಸಮಯದಲ್ಲಿ ಎಲ್ಲದನ್ನೂ ಮಾಡ್ಬೇಕು ಅಂತ ಆಸೆ. ಅದೇ ಓವರ್‌ವೆಲ್ಮ್ ಆಗಿ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಸೆಷನ್ಸ್ ಏನೋ ತಗೊಳ್ತಾ ಇದ್ದೆ. ಬಟ್ ಅದರೊಟ್ಟಿಗೆ ಆಫ್‌ಲೈನ್ ವರ್ಕ್‌ಶಾಪ್ ಮಾಡ್ಬೇಕು, ವೆಬಿನಾರ್ಸ್ ಮಾಡ್ಬೇಕು, ರೀಲ್ಸ್ ಮಾಡ್ಬೇಕು ಎಕ್ಸೆಟ್ರಾ, ಎಕ್ಸೆಟ್ರಾ. ಸೊ ಈ ಸಲ ಸೆಷನ್ಸ್ ತಗೊಳ್ಳೋ ಜೊತೆಗೆ ಒಂದನ್ನೇ ಚೂಸ್ ಮಾಡ್ದೆ. ಅದೇ ರೀಲ್ಸ್ ಮಾಡೋದು. ಸೊ ಫೋಕಸ್ 5 ಕಡೆ ಹಾಕೊಳ್ಳೋದ್ಕಿಂತ 1 ಕಡೆ ಹಾಕಿದಾಗ ಗುರಿ ಮುಟ್ಟೋದು ಈಸಿ. ನನ್ಗೇನಾದ್ರು ರೀಲ್ಸ್ ಮಾಡ್ಬೇಕಾದ್ರೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಲೈಟ್ಸ್ ಚೆನ್ನಾಗಿರ್ಬೇಕು, ಕ್ಯಾಮೆರಾ ಚೆನ್ನಾಗಿರ್ಬೇಕು, ಬ್ಯಾಕ್‌ಗ್ರೌಂಡ್ ವಾಯ್ಸ್ ಏನು ಬರ್ತಾ ಇರಬಾರ್ದು, ಎಕ್ಸೆಟ್ರಾ, ಎಕ್ಸೆಟ್ರಾ. ಹಂಗ್ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ಡೆಫಿನಿಟ್ಲಿ ಒಂದ್ ವಿಡಿಯೋನೂ ಮಾಡಕ್ ಆಗ್ತಿರ್ಲಿಲ್ಲ. ನನ್ನ ಹತ್ರ ಏನ್ ಸ್ಕಿಲ್ಸ್ ಇತ್ತೋ ಅದರಿಂದಾನೇ ಸ್ಟಾರ್ಟ್ ಮಾಡ್ದೆ. ಒನ್ ಬೈ ಒನ್ ಇಂಪ್ರೂವ್ ಮಾಡ್ತಾ ಬಂದೆ. ಒಂದಿನ ಪರ್ಫೆಕ್ಟ್ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಕಾಯ್ಬೇಡಿ. ನಿಮ್ಮ ಹತ್ರ ಏನ್ ಸ್ಕಿಲ್ ಇದೆಯೋ ಅದರಿಂದಾನೇ ಸ್ಟಾರ್ಟ್ ಮಾಡಿ, ದಾರಿ ಸಿಗತ್ತೆ. ಹೊಸದಾಗಿ ನಾವ್ ಏನಾದ್ರು ಮಾಡ್ಬೇಕಾದ್ರೆ ಭಯ ಇದ್ದೇ ಇರುತ್ತೆ. ನನ್ಗೂ ಆ ಭಯ ಇತ್ತು. ಬಟ್ ನಾನ್ ಯೂಸ್ ಮಾಡ್ತಿದ್ದ ವರ್ಡ್ ಒಂದೇ. ಆದ್ರೂನು. ಭಯ ಆಗ್ತಿದೆ. ಆದ್ರೂನು ನಾನ್ ಮಾಡ್ತೀನಿ. ದಿಸ್ ಇಸ್ ಅ ವೆರಿ ಪವರ್‌ಫುಲ್ ಸೆಂಟೆನ್ಸ್. ಹೀಗ್ ಹೇಳ್ತಾ ನೀವು ಮಾಡ್ತಾ ಮಾಡ್ತಾ ಹೋದಾಗ ಆ ಭಯ ಕ್ರಮೇಣ ಕಡಿಮೆ ಆಗತ್ತೆ. ಈ ಜರ್ನಿ ಅಷ್ಟ್ ಸುಲಭ ಆಗಿರ್ಲಿಲ್ಲ. 95% ಆಫ್ ದ ವಿಡಿಯೋಸ್ ಆ ದಿನನೇ ಮಾಡಿದ್ದಾಗಿತ್ತು. ಕಾಲಿಗೆ ಏಟ್ ಆಗಿದ್ದಿರ್ಬೋದು ಅಥವಾ ಸ್ಟೂಡೆಂಟ್ ಸೈಕಾಲಜಿ ಮೇಲೆ ಎಕ್ಸಾಮ್ ಕಟ್ಟಿದ್ದಕ್ಕೆ ಓದ್ತಾ ಇದ್ದೆ. ಹಳ್ಳಿ ಕಡೆ ಹೋದಾಗ ನೆಟ್ವರ್ಕ್ ಇಲ್ದೇ ಇದ್ದಾಗ ಒಂದೇ ಪಾಯಿಂಟಲ್ಲಿ ಗಂಟೆಗಟ್ಲೆ ನಿಂತು ಅಪ್ಲೋಡ್ ಮಾಡಿದ್ದಿದೆ. ಇದರಿಂದ ನಂಗೊಂದು ಗೊತ್ತಾಗಿದ್ದಂದ್ರೆ ನಾವು ಮಾಡೇ ಮಾಡ್ತೀವಿ ಅಂತ ನಿಂತಾಗ ನಮ್ಗೆ ದಾರಿ ಸಿಕ್ಕೇ ಸಿಗತ್ತೆ. ಹಾಗೆ ನಾವು ನಮ್ದಂಥ ಶಕ್ತಿ ಅದಕ್ಕೆ ಪೂರಕವಾಗಿ ನಿಲ್ಲತ್ತೆ. ಫಾರ್ ಎಕ್ಸಾಂಪಲ್ ಒಂದಿನ ನನ್ಗೆ ರೀಲ್ಸ್ ಮಾಡಕ್ಕೆ ಆಗೋದಿಲ್ವೇನೋ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಫ್ರೆಂಡ್ಸ್ ಇದನ್ನ ಅರ್ಥ ಮಾಡ್ಕೊಂಡು ಟೈಮನ್ನ ಅಡ್ಜಸ್ಟ್ ಮಾಡಿ ನನಗೆ ರೀಲ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರು. ಅವರ ಹೆಲ್ಪನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಒಂದ್ ಹೆಜ್ಜೆ ಇಟ್ರೆ ನಾವು ನಮ್ದಂಥ ಶಕ್ತಿ ನಮಗೋಸ್ಕರ 2 ಹೆಜ್ಜೆನೇ ಇಡತ್ತೆ. ಬಹಳಷ್ಟು ಮೆಸೇಜಸ್‌ಗಳು ಬರ್ತಾ ಇರತ್ತೆ. ಈ ಟೆಕ್ನಿಕ್ ಯೂಸ್ ಆಯ್ತು. ಈಗ ನಾನ್ ಸ್ಟ್ರೆಸ್ ಫ್ರೀ ಅನ್ಸ್ತಾ ಇದೆ. ಹೀಗೆಲ್ಲ ನೋಡಿದಾಗ ತುಂಬಾ ಖುಷಿ ಅನ್ಸುತ್ತೆ. ಮುಂದೆ ವಾರಕ್ಕೆ 2 ರೀಲ್ಸ್ ಅನ್ನಂಗೆ ಹಾಕ್ತೀನಿ. ಈ ನನ್ನ ಜರ್ನಿಯಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.